ಮಗು, ನೀನ್ ಕಳ್ತನ ಮಾಡಿದ್ಯಾ ಅಂತ ಹೇಳ್ತಿದ್ದಾರೆ. ಇದಕ್ಕೆ ನೀನೇನ್ ಹೇಳ್ತೀಯಪ್ಪ? ಮೇಡಮ್, ನನ್ನ ನೋಡಿ ನನ್ನ ವಯಸ್ಸು 13. ಓದೋ ವಯಸ್ಸಲ್ಲಿ ಓದೋದಿಕ್ಕೆ ಒಂದು ಹೋರಾಟನೇ ಮಾಡ್ತಾ ಇದ್ದೀನಿ. ನಮ್ ಕುಟುಂಬದ ಬಡತನದಿಂದ ನಾನು, ನನ್ನ ತಂದೆ, ತಾಯಿ, ನನ್ನ ತಂಗಿ ಎಲ್ರು ಸಾವಿನ ಬಾಗಿಲಿನ ತಟ್ ಬಂದಿದೀವಿ. ಊರಲ್ಲಿ ಮಳೆ ಇಲ್ಲ, ಹೊಲದಲ್ಲಿ ನೀರಿಲ್ಲ, ವ್ಯವಸಾಯ ಮಾಡಕ್ಕೂ ದಾರಿ ಇಲ್ಲ, ಕೂಲಿಗೂ ಕೆಲಸ ಇಲ್ಲ, ಮನೆಯಲ್ಲಿ ಅಕ್ಕಿ ಇಲ್ಲ, ಗಂಜಿಗೂ ದಾರಿ ಇಲ್ಲ. ಸಾಲ ಕೊಟ್ಟವರು ಮನೆಯಲ್ಲಿದ್ದ ದನ ಕರುನ ಎಳ್ಕೊಂಡೋದ್ರು. ಏನ್ ಮಾಡಿರ್ಬೇಕು ನಮ್ ತಂದೆ? ಕುಟುಂಬನೇ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ನಿರ್ಧಾರಕ್ಕೆ ಬಂದಿದ್ವಿ. ಈ ಸಂದರ್ಭದಲ್ಲಿ ನಮ್ಮೆಲ್ರು ಪ್ರಾಣ ಉಳಿಬೇಕು ಅಂತ ನಾವು ಕೆಲ್ಸಕ್ಕೆ ಸೇರಿದ್ವಿ. ಕೆಲ್ಸ ಮಾಡೋ ಜಾಗದಲ್ಲಿ ಎಲ್ಲ ಕೆಲ್ಸನ ಮುಗಿಸಿ ಬಿಡುವಿರೋ ಸಮಯದಲ್ಲಿ ಓದೋಕ್ ಆಸೆ ಪಟ್ವಿ. ಅದಕ್ಕೂ ಈ ಯಜಮಾನಿಯರು ಅಡ್ಡಿ ಮಾಡಿದ್ರು. ಇದನ್ ಕೇಳಕೊಂಡ್ರೆ ನನ್ನನ್ನ ನನ್ ತಂಗಿ ಜೊತೆ ಕೆಟ್ಟದಾಗ ಕಲ್ಸಿ ಮಾತಾಡ್ತಾರೆ. ನನ್ ತಂಗಿ ನೋಡಕ್ ಹೋದಾಗ ನನ್ನ ಹಿಡಿದು ಮರಕ್ ಕಟ್ಟಾಕಿ ಪೊಲೀಸ್ ಕರೆದು ಕಳ್ಳ ಅಂತ ಹಣೆ ಪಟ್ಟಿ ಕೊಟ್ಟು ಇಲ್ಲಿ ಕರ್ಕೊ ಬಂದ್ ನಿಲ್ಸಿದ್ದಾರೆ. ಈಗ ನಿಮ್ ಮುಂದೆ ಏನೂ ತಪ್ಪೇ ಮಾಡದೆ ನಾನು ಒಬ್ಬ ಅಪರಾಧಿಯಾಗಿ ನಿಂತಿದ್ದೀನಿ. ಮೇಡಮ್, ನೀವು ಈ ಬಾಲಕನ ಮೇಲೆ ಸುಳ್ಳು ಮಾಹಿತಿ ಕೊಟ್ಟು ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ. ನಾವು ಇದ್ರ ಬಗ್ಗೆ ಕ್ರಮ ತೆಗೆದುಕೋಬೇಕಾಗುತ್ತೆ. ಸರ್, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಮ್ಮಂತ ಬಡ ಮಕ್ಕಳು ಏನ್ ಮಾಡ್ಬೇಕು? ನಮ್ಮನ್ನ ಹೆತ್ತೋರ್ ತಾನೇ ಏನ್ ಮಾಡ್ತಾರೆ? ಕುಟುಂಬನೇ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ನಿರ್ಧಾರಕ್ಕೆ ಬಂದಿದ್ವಿ. ಆಗ ಆ ಸಂದರ್ಭದಲ್ಲಿ ಮನ್ಸಲ್ಲಿ ನೂರಾರು ನೋವುಗಳನ್ನ ಇಟ್ಕೊಂಡು ನಮ್ಮನ್ನೆಲ್ಲ ಕೆಲ್ಸ ಕಳ್ಸಿದ ನಮ್ಮಪ್ಪ ಒಬ್ಬ ಅಪರಾಧಿನ? ಇಲ್ಲ, ನಾವು ಕೆಲ್ಸ ಮಾಡೋ ಜಾಗದಲ್ಲಿ ಓದಕ್ ಆಸೆ ಪಟ್ಟಿದ್ದು ಅಪರಾಧನ? ಸ್ವಾಮಿ, ತಮ್ಮಲ್ಲಿ ನಾನು ಬೇಡ್ಕೊಳ್ತೀನಿ, ನಮ್ಮಂತ ಮಕ್ಕಳನ್ನ ಇವ್ರ ಕೆಲ್ಸಕ್ಕಿಡೋದು 10 ವಯಸ್ಸಿನ ಮೇಲೇನೆ. 1ನೇ ತರಗತಿ ಓದೋ 6 ವಯಸ್ಸಿನ ಮಕ್ಕಳನ್ನು, ಇಲ್ಲ 2ನೇ ತರಗತಿ ಓದೋ 7 ವಯಸ್ಸಿನ ಮಕ್ಕಳನ್ನು, 3ನೇ ತರಗತಿ ಓದೋ 8 ವಯಸ್ಸಿನ ಮಕ್ಕಳನ್ನು ಇವ್ರ ಕೆಲ್ಸಕ್ಕೆ ಇಡೋದು ಇಲ್ಲ, ಕೆಲ್ಸಕ್ಕೆ ಕೇಳೋದು ಇಲ್ಲ. 5ನೇ ತರಗತಿನೋ ಇಲ್ಲ 6ನೇ ತರಗತಿ ಓದೋ ಬಡತನದಲ್ಲಿ ಬಾಡೋ ನಮ್ಮಂತ ಮಕ್ಕಳು ಬಾಳಲ್ಲೇ ವಿಧಿ ತನ್ನ ಆಟ ಆಡುತ್ತೆ. ಅರ್ಧದಲ್ಲಿ ವಿದ್ಯೆನ ನಿಲ್ಸಿ ಕೆಲ್ಸಕ್ಕೆ ಬರೋ ನಮ್ಮಂತ ಮಕ್ಕಳಿಂದ ಇವ್ರು ಎಷ್ಟಾದ್ರೂ ಕೆಲ್ಸ ಮಾಡಿಸ್ಕೊಳ್ಳಿ, ಪರವಾಗಿಲ್ಲ. ಆದ್ರೆ ನಮ್ಮನ್ನೆಲ್ಲ ಖಂಡಿತ ಶಾಲೆ ಕಳಿಸ್ಬೇಕು, ನಾವು ಓದ್ಬೇಕು, ನಮ್ ವಿದ್ಯೆ ಮುಂದುವರಿಬೇಕು. ಕದ್ದು ಮುಚ್ಚಿ ನಮ್ಮಂತ ಮಕ್ಕಳನ್ನೆಲ್ಲ ಮನೇಲಲ್ಲದೆ ಇನ್ನೂ ಎಷ್ಟೋ ಜಾಗದಲ್ಲಿ ಬಚ್ಚಿಟ್ಕೊಂಡು ನಮ್ಮ ಹೆತ್ತವರ ಬಡತನ ಮತ್ತು ಅಸಾಧ್ಯತೆಗಳ ಕಾರಣ ಹೇಳಿ ನಮ್ಮನ್ನೆಲ್ಲ ಪಂಜರದ ಗಿಣಿಯಾಗಿಟ್ಟಿರೋದು ಯಾವ ನ್ಯಾಯ ಹೇಳಿ ಸ್ವಾಮಿ? ಕಳ್ತನ ಮಾಡೋದು, ಸುಳ್ಳು ಹೇಳೋದು, ಭಿಕ್ಷೆ ಬೇಡೋದು ಇವೆಲ್ಲವೂ ತಪ್ಪು. ಆದ್ರೆ ಓದೋಕ್ ಆಸೆ ಪಡೋದ್ರಲ್ಲಿ ಏನ್ ತಪ್ಪಿದೆ ಹೇಳಿ ಸ್ವಾಮಿ? ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರಗಳು ಒತ್ತಿ ಒತ್ತಿ ಹೇಳುತ್ತೆ ಮಕ್ಕಳಿಗೆ ವಿದ್ಯೆ ಕಡ್ಡಾಯ ಅಂತ. ಅದಕ್ಕೆ ನಮ್ಮಂತ ಮಕ್ಕಳಿಗೆ ರಾಜ್ಯ ಸರ್ಕಾರ ಬಿಸಿಯೂಟ ಯೋಜನೆ ಜಾರಿಗೆ ತಂದಿದೆ. ಆದ್ರೆ ಯಾವ ಮಗು ಹಸಿದಿರೋ ತನ್ನ ಹೆತ್ತವರು ಮತ್ತೆ ಒಡ ಹುಟ್ಟಿದವ್ರನ್ನ ಬಿಟ್ಟು ತಾನ್ ಮಾತ್ರ ಬಿಸಿ ಊಟ ತಿಂದು ಚೆನ್ನಾಗಿ ಓದ್ಬಹುದು ಹೇಳಿ ಸ್ವಾಮಿ? ಬೇರೆ ದಾರಿ ಇಲ್ಲದೆ ಅನಿವಾರ್ಯ ಕಾರಣಗಳಿಂದ ನಾವು ಕೆಲ್ಸಕ್ಕೆ ಹೋಗೋ ಪರಿಸ್ಥಿತಿಗೆ ಸಿಲುಕಿದೀವಿ. ಆದ್ರೆ ನಾವು ಕೆಲ್ಸಕ್ಕೆ ಸೇರಿದ ಮೇಲೆನೆ ನಮ್ಗೆ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಅದಕ್ಕಾಗಿ ಹೇಳ್ತೀನಿ ಸ್ವಾಮಿ, ಯಾರ್ಯಾರು ಸರ್ಕಾರನ ಯಾಮಾರಿಸಿ ಬಾಲ ಕಾರ್ಮಿಕರನ್ನ ಮನೇಲಿ ಕೆಲ್ಸಕ್ಕೆ ಇಟ್ಕೊಂಡಿದಾರೋ ಅಂತವ್ರು ಆ ಮಕ್ಕಳನ್ನ ಓದಿಸ್ಬೇಕು ಅಂತ ಒಂದ್ ಕಾನೂನ ಜಾರಿಗೆ ತನ್ನಿ ಸ್ವಾಮಿ. ನಮ್ ದೇಶದಲ್ಲಿ ಆತರ ಮಕ್ಕಳನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡು ಓದ್ಸಲ್ವೋ ಅಂತವ್ರಿಗೆ ಕನಿಷ್ಠ ಪಕ್ಷ 10 ವರ್ಷ ಜೈಲ್ ಶಿಕ್ಷೆ ಕೊಡ್ತೀವಿ ಸ್ವಾಮಿ. ಅದ್ರ ತಪ್ಪಿಲ್ಲ. ಓದೋಕ್ ದಾರಿ ಇಲ್ಲದೆ ಕಷ್ಟಪಡೋ ನಮ್ಮಂತ ಮಕ್ಕಳು ಇವತ್ತು ಹೋಟೆಲ್ಗಳಲ್ಲಿ, ಮೆಕ್ಯಾನಿಕ್ ಅಂಗಡಿಗಳಲ್ಲಿ, ಬಾರ್ಗಳಲ್ಲಿ, ವೈನ್ ಶಾಪ್ಗಳಲ್ಲಿ, ಕಟ್ಟಡ ನಿರ್ಮಾಣಗಳಲ್ಲಿ, ಗಾರೆ ಕೆಲ್ಸಗಳಲ್ಲಿ, ಕಲ್ಲು ಹೊಡೆಯೋದ್ರಲ್ಲಿ, ಶ್ರೀಮಂತರ ಮನೆ ಕೆಲ್ಸಗಳಲ್ಲಿ, ಇನ್ನೂ ಎಷ್ಟೋ ಸಣ್ಣ ಪುಟ್ಟ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡೋ ಮಕ್ಕಳು ಬಾಳಲ್ಲಿ ಒಂದು ಬೆಳಕನ್ನ ಮೂಡಿಸಿ ಸ್ವಾಮಿ. ಹೀಗೆ ಓದೋದ್ರಿಂದ ನಮ್ಮಂತ ಮಕ್ಕಳಿಗೆ ವಿದ್ಯೆ ಸಿಗುತ್ತೆ. ಈ ತರ ಓದೋದ್ರಿಂದ ಖಂಡಿತ ನಮ್ಮಂತ ಮಕ್ಕಳು ಮುಂದೆ ದೊಡ್ಡ ಸಾಧನೆ ಮಾಡಕ್ಕೆ ದಾರಿ ಆಗುತ್ತೆ. ಇದರಿಂದ ನಮ್ ದೇಶಕ್ಕೆ ಒಳ್ಳೇದಾಗುತ್ತೆ. ಈ ರೀತಿ ಓದಿ ಬೆಳೆಯೋ ಮಕ್ಕಳು ದೊಡ್ಡವರಾದಾಗ
ಖಂಡಿತ ಈ ಜನಾಂಗಕ್ಕೆ ಒಳ್ಳೇದಾಗುತ್ತೆ, ಮಾನವೀಯತೆ ಹೆಚ್ಚಾಗುತ್ತೆ. ಸ್ವಾಮಿ, ಇವ್ರನ್ನ ಕ್ಷಮಿಸ್ಬಿಟ್ಬಿಡಿ. ಅವರು ನನ್ನ ತಂಗಿಗೆ ಊಟ ಕೊಟ್ಟಿದ್ದಾರೆ, ಬಟ್ಟೆ ಕೊಟ್ಟಿದ್ದಾರೆ, ಬಡತನದಲ್ಲಿ ಬಾಡೋ ನಮ್ಮ ಕುಟುಂಬಕ್ಕೆ ಧನ ಸಹಾಯ ಮಾಡಿದ್ದಾರೆ. ಆದ್ರೆ ಖಂಡಿತ ನನ್ನ ತಂಗಿಗೆ ವಿದ್ಯೆ ಕೊಡ್ಬೇಕು ಅಂತ ಅವ್ರಿಗೆ ಹೇಳಿ ಸ್ವಾಮಿ. ಈ ಬಾಲಕ ಹೇಳೋದಿಕ್ಕೆ ತಾವೇನು ಹೇಳ್ತೀರಾ ಮೇಡಮ್? ದಯವಿಟ್ಟು ನನ್ನನ್ನು ಕ್ಷಮಿಸಿ ಸರ್. ಈ ಬಾಲಕ ಕೇಳ್ಕೊಂಡಿರೋ ತರ ಇವನ್ ತಂಗಿನ ನಾನ್ ಖಂಡಿತ ಓದಿಸ್ತೀನಿ. ನೋಡೋಕಂದ, ನಮ್ಮ ಕಾನೂನಿನ ಚೌಕಟ್ಟಲ್ಲಿ ಏನಿದೆಯೋ ಅದನ್ನಷ್ಟೇ ನಮ್ಮಿಂದ ನಾವು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅದನ್ನು ಮೀರಿ ನಮ್ಮಿಂದ ಏನೂ ಮಾಡಕ್ಕಾಗೋದಿಲ್ಲ. ಆದರೆ ಈ ಚಿಕ್ಕ ವಯಸ್ಸಲ್ಲಿ ನಿನಗಿರೋ ಧೈರ್ಯ, ಸಾಹಸ, ವಿವೇಕ, ಧೀರೋದಾತ್ತ ಮನೋಭಾವನ ನಾವೆಲ್ಲರೂ ಮೆಚ್ಕೊಳ್ಳೇಬೇಕಾಗತ್ತೆ. ಆದ್ರಿಂದ ನಿನ್ನ ಅನಿಸಿಕೆ, ಆಸೆಗಳನ್ನ ನಾವು ಮೇಲಧಿಕಾರಿಗಳಿಗೆ ತಿಳಿಸ್ತೀವಿ. ತೀರ್ಪು ನಿನ್ನ ಅನಿಸಿಕೆಯಂತೆ ಆದ್ರೆ ನಮ್ಮೆಲ್ಲರಿಗೂ ಸಂತೋಷನೇ. ಏನದು? ಕುವೆಂಪು ಫೋಟೋಮ ಯಾರೋ ಕೆಳಗಾಕ್ಬಿಟ್ಟಿದ್ರು. ಮಮ್ಮಿ, ನಾನೊಂದು ವಾರ ಊಟಿಗೆ ಹೋಗ್ತಾ ಇದ್ದೀನಿ, ನೀವು ಬರ್ತೀರಾ? ನಾನ್ ಬರಕ್ಕಾಗಲ್ಲಪ್ಪ. ಬೇಕಾದ್ರೆ ಇವನ್ನ ಕರ್ಕೊಂಡು ಹೋಗು. ಏನೋ ನೀನ್ ಬರ್ತೀಯಾ? ಒನ್ ಮಿನಿಟ್. ಹಲೋ. ಹಾ ಅಜ್ಜಮ್ಮ, ನಂಗ್ ಸ್ಕೂಲ್ ಇದೆ ಅಲ್ವಾ? ಮೈಗ್ ಹುಷಾರಿಲ್ಲ ಅಂತ ರಜಾ ಹಾಕ್ಬಿಟ್ಟು ಹೋಗು, ಏನಾಗಲ್ಲ. ಅಜ್ಜಮ್ಮ, ಸುಳ್ಳು ಹೇಳ್ಕೊಡ್ತಿರಲ್ಲ, ಸುಳ್ಳು ಹೇಳೋದ್ ತಪ್ಪಲ್ವಾ? ಓ, ದೊಡ್ಡ ಹರಿಶ್ಚಂದ್ರ. ಹೋಗ. ಇರೋದು ನಮ್ಮನೆ, ಓದೋದು ನಮ್ ಕಾಸು, ತಿನ್ನೋದು ನಮ್ಮನ್ನ. ಕೊಬ್ಬು ನೋಡು. ಸರ್. ಓ, ಬನ್ನಿ ಸರ್. ಇಲ್ಲಿ ಸೂರ್ಯ ಅಂತ ಒಬ್ಬ ಬಾಲ ಕಾರ್ಮಿಕನಿದ್ದಾನೆ ಅಂತ ಗೊತ್ತಾಯ್ತು. ಅದ್ರ ಬಗ್ಗೆ ನಿಮ್ಮಲ್ಲಿ ಆಕ್ಷನ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಸ್ವಾಮಿ, ನೀವ್ ಹೇಳೋ ಹಾಗೆ ಅವನು ಬಾಲ ಕಾರ್ಮಿಕ ಅಲ್ಲ, ನಮ್ಮ ಮನೆಯಲ್ಲೇ ಒಬ್ಬ ಆಗಿದ್ದಾನೆ. ನೋಡಿ, ಎಲ್ಲಾ ಯಜಮಾನಿಯವರು ಹೇಳೋ ಮಾತನ್ನೇ ನೀವು ಹೇಳ್ತಾ ಇದ್ದೀರಾ. ಸ್ವಾಮಿ, ನೀವು ತಿಳ್ಕೊಂಡಿರೋದು ತಪ್ಪು. ನಾನು ಮಾಜಿ ವಕೀಲ. ಅದಕ್ಕೆ ಇಷ್ಟೊಂದು ಹುಷಾರಾಗಿ ಉತ್ತರ ಹೇಳ್ತಾ ಇದ್ದೀರಾ. ಏನೇ ಇರ್ಲಿ, ಅವನನ್ನೊಂದ್ಸಲ ಹೊರಗಡೆ ಕರೆಸಿ ನಾವು ಅವನನ್ನ ವಿಚಾರಿಸ್ಬೇಕು. ಲೇ, ಸ್ವಲ್ಪ ಸೂರ್ಯನ್ ಕರಿ, ಲೇಬರ್ ಆಫೀಸರ್ ಮಾತಾಡ್ಬೇಕಂತೆ. ಅವ್ನ್ ಬೆಳಗ್ಗೆ ತಾನೆ ಸಂತೋಷ್ ಜೊತೆ ಊಟಿಗೆ ಹೋಗಿದ್ದಾನೆ. ಸರ್ಚ್ ವಾರೆಂಟ್ ಹಾಕಿ ಅವನನ್ನ ಹೆಂಗ್ ಹೊರಗೆ ಕರ್ಕೊಂಡ್ ಬರ್ಬೇಕು ಅನ್ನೋದು ನಮಗ್ ಚೆನ್ನಾಗಿ ಗೊತ್ತು. ಸ್ವಾಮಿ, ನೀವ್ ಏನಾದ್ರೂ ಮಾಡ್ಕೊಳ್ಳಿ, ಏನ್ ಆಕ್ಷನ್ ಬೇಕಾದ್ರೂ ತೆಗೆದುಕೊಳ್ಳಿ, ನಾನು ಅದಕ್ಕೆಲ್ಲ ಹೆದರೋದಿಲ್ಲ. ರೀ ಸೋಮಣ್ಣ, ಇವರಿಗೆ ಈ ರೀತಿ ಹೇಳಿದ್ರೆ ಗೊತ್ತಾಗಲ್ಲ. ನಮ್ ಪ್ರಕಾರನೇ ಆಕ್ಷನ್ ತಗೋಬೇಕು. ಬನ್ನಿ ಹೋಗೋಣ. ಅಜ್ಜಮ್ಮ, ಹೇಗಿದ್ದೀರಾ ಅಜ್ಜಮ್ಮ? ಇದಕ್ಕೇನು ಕಡಿಮೆ ಇಲ್ಲ. ನೀನ್ ಯಾವಾಗ ನಮ್ಮನೆ ಕಾಲಿಟ್ಟೋ ಆವಾಗ್ಲೇ ನಮ್ಮನೆ ನೆಮ್ಮದಿ ಹಾಳಾಗ್ ಹೋಯ್ತು. ಕೈಯಲ್ಲಿ ನೋಡಿದ್ರೆ ಯಾವಾಗ್ಲೂ ಒಂದ್ ಪುಸ್ತಕ ಹಿಡ್ಕೊಂಡಿರ್ತಾನೆ. ಇದಕ್ಕೇನು ಕಡಿಮೆ ಇಲ್ಲ. ಲೇ ರಮೇಶ, ಏನಮ್ಮ? ಸಂತೋಷ ಇಲ್ಲೋ? ಅಮ್ಮ, ಅವ್ರು ಆಗಿ ಚೆನ್ನೈಗೆ ಹೋಗಿ ಅಲ್ಲಿಂದ ದುಬೈಗೆ ಹೋದ್ರಮ್ಮ. ಯಾಕಮ್ಮ ಫೋನ್ ಮಾಡಿ ಹೇಳಿವಮ್ಮ ನಿಮ್ಗೆ? ಈ ಸೂರ್ಯನಿಂದ ನನ್ನ ಯಜಮಾನರನ್ನ ಬಾಲ ಕಾರ್ಮಿಕರ ಆಫೀಸ್ನವ್ರು ಬಂದು ಸಮನ್ ಕೊಟ್ಟು ಕೋರ್ಟ್ ಕರ್ಕೊಂಡು ಹೋಗಿದ್ದಾರೆ. ಇದರಿಂದ ಏನಾಗುತ್ತೋ ಏನೋ. ಕರ್ಕೊಂಡೋದ್ರೆ ಏನಾಗತ್ತಮ್ಮ? 2 ವರ್ಷ ಜೈಲು, 20,000 ದಂಡ ಅಂತೆ ಕಣೋ. ಅಮ್ಮ, ಜೈಲು ನಿಮ್ಗ, ತಾತನ್ಗ, ಇಲ್ಲಿ ಸಂತೋಷನ್ಗಮ್ಮ? ಏ ಹುಚ್ಚ, ನಾನ್ ಇಷ್ಟೊಂದ್ ಸೀರಿಯಸ್ ಆಗಿ ಕೇಳ್ತಾ ಇದ್ರೆ ಕೊಬ್ಬೆಷ್ಟೋ ನಿನ್ಗೆ? ಜೈಲ್ ಯಾರಿಗೆ ಅಂತ ಕೇಳ್ತೀಯಲ್ಲ. ರಮೇಶ, ಏನಾದ್ರೂ ಮಾಡು. ಅಮ್ಮ, ಯಾರಾದ್ರೂ ಲಾಯರ್ ನೋಡ್ಲಮ್ಮ? ಅವರೇ ಒಬ್ಬ ದೊಡ್ಡ ಲಾಯರು, ಇನ್ ಅವ್ರಿಗೊಬ್ಬ ಲಾಯರಾ? ಸರಿ ಸರಿ, ಬೇಗ ಯಾರನ್ನಾದ್ರೂ ಕರ್ಕೊಂಡು ಕೋರ್ಟ್ ಹೋಗು. ಸರಿ ಅಮ್ಮ, ಸರಿ. ಏ ರಮೇಶ, ಬೇಕಾದ್ರೆ ದುಡ್ಡು ತಗೊಂಡ್ ಹೋಗೋ. ಆಯ್ತಮ್ಮ. ಇವ್ರ ಆನರ್, ಇವ್ರ ಹೆಸರು ಸೋಮಣ್ಣ ಅಂತ. ಇವರೊಬ್ಬ ಮಾಜಿ ವಕೀಲರು. ಇವ್ರ ಮನೆಯಲ್ಲಿ ಸೂರ್ಯ ಎಂಬ ಬಾಲಕಾರ್ಮಿಕ ಕೆಲಸ ಮಾಡ್ತಿದ್ದಾನೆ. ಅವನನ್ನು ಹುಡುಕಿಕೊಂಡು ಲೇಬರ್ ಆಫೀಸರ್ಸ್ ಇವ್ರ ಮನೆ ಹೋಗಿದ್ದಾಗ ಅವನನ್ನ ಬಚ್ಚಿಟ್ಟು ಇವರು ಸುಳ್ಳು ಮಾಹಿತಿ ನೀಡಿದ್ದಾರೆ. ಇದ್ರ ಬಗ್ಗೆ ತಾವು ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಬೇಡಿಕೊಳ್ಳುತ್ತೇನೆ. ಸೋಮಣ್ಣವರೇ, ನಿಮ್ಮ ಮನೇಲಿ ಒಬ್ಬ ಬಾಲ ಕಾರ್ಮಿಕನ ಬಚ್ಚಿಟ್ಕೊಂಡು ಲೇಬರ್ ಆಫೀಸರ್ ಬಂದಾಗ ಸುಳ್ಳು ಮಾಹಿತಿಯನ್ನ ನೀಡಿದ್ದೀರಾ. ನಿಮ್ಮ ಮೇಲೆ ಕೇಸ್ ಇದೆ. ಇದಕ್ಕೇನ್ ಹೇಳ್ತೀರಾ? ಇವರಾನ, ಮೊದಲನೇದಾಗಿ ಅವನು ಬಾಲ ಕಾರ್ಮಿಕನೇ ಅಲ್ಲ,
ಅವನನ್ನ ನಾನು ಸ್ವಂತ ಮೊಮ್ಮಗನ ಹಾಗೆ ಭಾವಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಅವನನ್ನ ಶಾಲೆಗೆ ಕಳಿಸಿ ವಿದ್ಯಾಭ್ಯಾಸ ಕೂಡ ಕೊಡಿಸ್ತಾ ಇದ್ದೀನಿ. ರೀ, ಎಲ್ಲಾ ಯಜಮಾನ್ರು ಹೇಳೋ ರೀತಿನೇ ನೀವ್ ಹೇಳ್ತಾ ಇದ್ದೀರಾ. ಎಲ್ರಿ ಆ ಹುಡುಗ? ಎಲ್ ಬಚ್ಚಿಟ್ಟಿದ್ದೀರಾ? ಯುವರ್ ಆನರ್, ಅವನು ನನ್ನ ಮಗನ ಜೊತೆ ಊರ್ಗೋಗಿದ್ದಾನೆ. ನೋಡಿ, ಕೋರ್ಟಿಗೆ ಸಾಕ್ಷಿ ಮುಖ್ಯ. ಆ ಬಾಲ ಕಾರ್ಮಿಕನನ್ನು ಎಲ್ಲಿ ಬಚ್ಚಿಟ್ಟಿದ್ದೀರಾ? ಎಲ್ಲೂ ಬಚ್ಚಿಟ್ಟಿಲ್ಲ ಯೋ ಆನರ್, ನಾ ಇಲ್ಲೇ ಇದ್ದೀನಿ. ಯೋ ಆನರ್, ನಮ್ಮ ಯಜಮಾನ್ರನ್ನ ಬಿಟ್ಬಿಡಿ. ಅವ್ರು ಯಾವ ತಪ್ಪನ್ನು ಮಾಡಿಲ್ಲ. ನನ್ನನ್ನ ಅವರು ಶಾಲೆ ಕಳ್ಸಿದ್ದಾರೆ. ನನ್ನನ್ನ ಅವ್ರ ಮೊಮ್ಮಗನ್ ತರನೇ ನೋಡ್ಕೊಂಡಿದ್ದಾರೆ. ಅಂದ್ರೆ ನೀನು ಬಾಲ ಕಾರ್ಮಿಕ ಅಲ್ಲ ಅಂತ ಹೇಳ್ತಿದ್ಯಾ? ಹಾಗಲ್ಲ ಸರ್, ನಮ್ಮ ಮನೆಯಲ್ಲಿ ಯಾವ್ದೇ ಬಡ ಹುಡುಗ ಇದ್ದಿದ್ರೆ ಅವ್ನ್ ಏನೇನ್ ಕೆಲಸ ಮಾಡ್ತಿದ್ನೋ ಅದೇ ಕೆಲ್ಸನೇ ನಾನ್ ಇವ್ರ ಮನೇಲಿ ಮಾಡ್ದೆ. ಈ ಪ್ರಪಂಚದಲ್ಲಿ ಯಾರು ಉಚಿತವಾಗಿ ಊಟ, ಬಟ್ಟೆ, ದುಡ್ಡನ್ನ ಕೊಡಲ್ಲ. ಹಾಗ್ ಕೊಟ್ರು ಯಾವ್ದೇ ಸ್ವಾಭಿಮಾನವಿರೋ ವ್ಯಕ್ತಿ ಅದನ್ನ ಕೊಂಡ್ಕೊಳ್ಳಾರ. ಹಾಗ ಉಚಿತವಾಗಿ ಕೊಟ್ರೆ ಅದು ಸೋಮಾರಿತನನ ಪ್ರೋತ್ಸಾಹಿಸಿದಾಗ ಆಗುತ್ತೆ. ನೀನ್ ಹೇಳೋದ್ ನೋಡಿದ್ರೆ ಪ್ರತಿಯೊಬ್ಬ ಯಜಮಾನ್ರು ಮಕ್ಕಳನ್ನ ಕೆಲ್ಸಕ್ಕೆ ಇಟ್ಕೊಂಡು ಅವ್ರನ್ನೆಲ್ಲ ಓದಿಸ್ಬೇಕು ಅಂತ ಹೇಳ್ತೀಯ. ಯು ಆನರ್, ಇವ್ರು ಹೇಳೋ ತರ ನಾನು ಹೇಳ್ತಾ ಇಲ್ಲ. ಯಾರ್ಯಾರು ಕಾನೂನ್ನ ಯಾಮಾರಿಸಿ ಬಾಲ ಕಾರ್ಮಿಕರನ್ನ ಮನೇಲಿ ಬಚ್ಚಿಟ್ಕೊಂಡಿದಾರೋ ಅಂತವ್ರು ಆ ಮಕ್ಕಳನ್ನ ಓದಿಸ್ಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ ಅಷ್ಟೇ. ನೀನ್ ಹೇಳೋದು ಸಾಧ್ಯನೇ ಇಲ್ಲ. ನೀನ್ ಹೇಳೋ ತರ ಯಾವ ಯಜಮಾನ್ರು ಬಾಲ ಕಾರ್ಮಿಕರನ್ನು ಓದಿಸೋದಿಲ್ಲ, ಓದಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಸ್ವಾಮಿ? ನಾನು ಓದಿದ ಪ್ರಕಾರ ಮಹಾತ್ಮ ಗಾಂಧೀಜಿ ಅವ್ರಿಗೆ ಬ್ರಿಟಿಷ್ ಅವರು ಎಷ್ಟು ಹೊಡೆದ್ರು ಅದನ್ನೆಲ್ಲ ಸಹಿಸ್ಕೊಂಡು ಅವ್ರ ಮುಂದೆ ದ್ವೇಷ ತೋರಿಸದೆ ಅಹಿಂಸಾ ಮಾರ್ಗದಲ್ಲಿ ನಮ್ ದೇಶಕ್ಕೆ ಸ್ವಾತಂತ್ರ್ಯ ತಂದ್ಕೊಟ್ರು. ಅದೇ ರೀತಿಲಿ ನನ್ನಂತ ಪ್ರತಿಯೊಬ್ಬ ಬಾಲ ಕಾರ್ಮಿಕನು ಅಹಿಂಸಾ ಮಾರ್ಗದಲ್ಲಿ ಹೋರಾಟ ಮಾಡಿ ಪ್ರತಿಯೊಬ್ಬ ಯಜಮಾನ್ರ ಮನಸ್ಸು ಗೆದ್ರೆ ಖಂಡಿತ ಸಾಧ್ಯ ಆಗುತ್ತೆ. ಈ ಕೇಸನ್ನು ಮುಂದಿನ ತಿಂಗಳು 24ಕ್ಕೆ ಮುಂದೂಡಲಾಗಿದೆ. ದಿ ಕೋರ್ಟ್ ಈಸ್ ಅರ್ಜೆಂಟ್. ತಾತ, ನನ್ನ ಕ್ಷಮಿಸಿ. ನಿಮ್ಗೆ ಹೇಳ್ದೇನೆ ಅಜ್ಜಿ ನನ್ನ ಸಂತೋಷ ನನ್ನ ಜೊತೆಗೆ ಊರಿಗೆ ಕಳ್ಸಿಬಿಟ್ಟಿದ್ರು. ಪರವಾಗಿಲ್ಲಪ್ಪ, ನೀನ್ ಬಂದಿದ್ದು ತುಂಬಾ ಸಂತೋಷ ಆಯ್ತು. ಬಾ, ಹೊರಗಡೆ ಹೋಗಿ ಮಾತಾಡೋಣ. ಸೂರ್ಯ, ನಾನ್ ನಿನ್ನ ಒಳ್ಳೇದಕ್ಕೆ 4 ಹಿತವಚನಗಳನ್ನ ಹೇಳಿದೆ. ಆದ್ರೆ ನೀನು ಇನ್ನೂ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಂಡು ಎಲ್ಲಾ ಒಳ್ಳೆ ವಿಚಾರಗಳನ್ನು ನಿನ್ನ ಜೀವನದಲ್ಲಿ ಅಳವಡಿಸ್ಕೊಂಡೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ನೀನಿಂಥ ಸಾಧನೆ ಮಾಡಿ ನಿಜಕ್ಕೂ ನೀನ್ ನನ್ನ ಕಣ್ ತೆರೆಸ್ಬಿಟ್ಟೆ. ಇನ್ನು ಮುಂದೆ ನನ್ನ ಜೀವನ ಪರ್ಯಂತ ಬಡಮಕ್ಕಳು ಏಳಿಗೆಗೋಸ್ಕರ ಶ್ರಮಿಸ್ತೀನಿ. ಅಷ್ಟೇ ಅಲ್ಲ, ನನ್ನ ಆಸ್ತಿನೆಲ್ಲ ಮಾರಿ ಬಡಮಕ್ಕಳ ಏಳಿಗೆಗೋಸ್ಕರ ಒಂದು ಟ್ರಸ್ಟ್ ಸ್ಥಾಪಿಸ್ತೀನಿ. ಅದರಲ್ಲಿ ನಿನ್ನಂತಹ ಮಕ್ಕಳನ್ನ ಗುರುತಿಸಿ ಅವರ ಶ್ರೇಯೋಭಿಲಾಷೆಗೆ ವಿನಿಯೋಗಿಸ್ತೀನಿ. ಈ ವಿಚಾರನ ಇಡೀ ಸಮಾಜಕ್ಕೆ ತಿಳಿಸೋಣ. ಈ ಸಮಾಜನೂ ಈ ವಿಚಾರನ ತಿಳ್ಕೊಂಡು ಅದರ ಸದುಪಯೋಗ ಪಡ್ಕೊಳ್ಳಿ. ಬಾ, ಹೋಗೋಣ. ಬಾ ಬಾ.